ಆಗ್ತಾ ಇದೆ. ನಿಮಗೆ ಯೋಗ್ಯತೆ ಇದ್ರೆ ನಮಗೆ 2013ರ ಭೂ ಸ್ವಾಧೀನ ಕಾಯ್ದೆಯಂಗೆ ನಮಗೆ ಹಣವನ್ನು ಕೊಟ್ಟು ಪರಿಹಾರವನ್ನು ಕೊಟ್ಟು ಈ ಯೋಜನೆಯನ್ನ ಮಾಡಿ, ಇಲ್ಲ ಕೈಬಿಡಿ ಅಂತ ನಾವು ಒಂದು 15-16 ವರ್ಷದಿಂದ ಬೀದಿಲಿ ನಿಂತ್ಕೊಂಡು ಮಾತಾಡಿದ್ದೀವಿ. ಆದರೆ ಯಾರು ಕೇಳಿಸ್ಕೊಳ್ತಾ ಇಲ್ಲ. ಈ ಕಾರಣಕ್ಕೆ ಇದಕ್ಕೊಂದು ಇತಿಶ್ರೀ ಆಡಬೇಕು. ಇದರ ಮುಂದಿನ ಹೋರಾಟ ರೂಪುರೇಷೆಗಳನ್ನು ನಾವು ಈ ಪತ್ರಿಕಾಗೋಷ್ಠಿ ಅಂತಿಮವಾಗಿ ನಾವು ಘೋಷಣೆ ಮಾಡ್ತೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ, ನೀವು ಮಾಧ್ಯಮದ ಮೂಲಕ ಬೆಂಗಳೂರಿಗೆ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ನೀವು ಹೇಳ್ತಾ ಇರತಕ್ಕಂಥ ಒಳ್ಳೆಯ ವಿಚಾರಗಳನ್ನ ದಯವಿಟ್ಟು ತಿಳಿಸಿ. ನಿಮಗೆ ಮನ ಮಾಡದೇ ಇದ್ದರೆ ಇದಕ್ಕೆ ಮುಂಚಿನ ನಿಮ್ಮ ಸಾಧನೆಗಳನ್ನು ಈ ರಿಂಗ್ ರೋಡ್ ವಿಚಾರಕ್ಕೆ ನೀವು ತೆಗೆದು ನೋಡಿ. ಅವಕಾಶಗಳಿದ್ದಾಗೆಲ್ಲ ನೀವು ಈ ರಸ್ತೆ ಯೋಜನೆಗೆ ಸರಿಯಾದ ಒಂದು ತೀರ್ಮಾನ ತಗೊಂಡಿಲ್ಲ. ಇವಾಗ ನಾನು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಏನು ಡೈನಾಮಿಕ್ ಆಗಿ ಮಾತಾಡ್ತಾರೆ. ಡೈನಾಮಿಕ್ ಆಗಿ ಮಾತಾಡೋದೇ ಅಲ್ಲ, ಕೆಲಸವನ್ನು ಮಾಡಬೇಕು. ಏನೋ ರೈತರಿಗೆ ಕಾನೂನು ಪ್ರಕಾರ ನೀವೇ ಸ್ವಾಮಿ, ಏನೋ ಇವತ್ತಿನ ಬೆಂಗಳೂರಿನ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥವ್ರು, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ನಿಮ್ಮದೇ ವೈಯಕ್ತಿಕವಾದ ಜಮೀನನ್ನ ಕಳ್ಕೊಂಡಿದ್ದ ಟೈಮ್ನಲ್ಲಿ ನೀವೇ ಸುಪ್ರೀಂ ಕೋರ್ಟ್ ಹೋಗಿದ್ದೀರಾ. ನೀವು ಯೋಜನೆಗೆ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ಜಮೀನು ಪರ್ಸನಲ್ ಜಮೀನ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಕೇಸಾಗಿ ಚಾಲೆಂಜ್ ಮಾಡ್ತೀರಾ. ನೀವು ಅಧಿಕಾರಕ್ಕೆ ಬಂದ ಮೇಲೆ ರೈತರ ಜಮೀನು ಕಿತ್ಕೊಳ್ಳೋಕ್ಕೆ ಹೊಂಚಾಗ್ತೀರಾ. ನೀವು ದಯವಿಟ್ಟು ನೇರವಾಗಿ ರೈತರ ಜಮೀನಿಗೆ ಕಾನೂನಾತ್ಮಕ ಪರಿಹಾರ ಘೋಷಣೆ ಮಾಡೋ ದಾರಿ ಬಿಟ್ಟು ಬೇರೆ ದಾರಿ ನಿಮ್ಮ ಹತ್ರ ಇಲ್ಲ. ದಯವಿಟ್ಟು ಸರ್ಕಾರ ಒಂದು ಸೂಕ್ತ ತೀರ್ಮಾನ ಘೋಷಣೆ ಮಾಡಬೇಕು. 2013ರ ಭೂಸ್ವಾಧೀನ ಕಾಯ್ದೆಯನ್ನು ಅಳವಡಿಸಿಕೊಂಡು ಏನು ಫೆರಿಫರ್ ರಿಂಗ್ ರಸ್ತೆ ಜಮೀನಿಗೆ ಕಳ್ಕೊಳ್ಳೋ ರೈತರಿಗೆ ಪರಿಹಾರ ನೀಡಿ ಒಂದು ಟೈಮ್ ಬಾಂಡ್ ಕನಿಷ್ಠ ಒಂದು 2ರಿಂದ 3 ತಿಂಗಳಲ್ಲಿ ಇದನ್ನ ಈ ಯೋಜನೆಯನ್ನು ಮುಗಿಸ್ಬೇಕು. ಇಲ್ಲ ಅಂದ್ರೆ ನಾವು ಮುಂದೆ ಕಾನೂನಿನ ಹೋರಾಟವನ್ನ ಅದನ್ನ ಘೋಷಣೆ ಮಾಡಬೇಕಾಗ್ತಿದೆ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ರಘು ಅಂತೇಳಿ ಪ್ರಧಾನ ಕಾರ್ಯದರ್ಶಿ, ಏನು ಫೆರಿಫರ್ ರಿಂಗ್ ರಸ್ತೆ ರೈತರ ಹಾಗೂ ನಿವೇಶನಗಾರರ ಸಂಘ ಹಾಗೂ ನಾವು ರೈತ ಚಳವಳಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ವಿಷಯನ ಅಧ್ಯಕ್ಷರು ಶ್ರೀನಿವಾಸ್ ಅವರು ಹೇಳ್ತಾರೆ. ಇವತ್ತು PR ಹಾಗೂ ನಿವೇಶನದಾರರ ಸಂಘದ ಈಗಾಗಲೇ ಏನು ಸಚಿವ ಸಂಪುಟದಲ್ಲಿ ದಿನಾಂಕ 17ನೇ ತಾರೀಕು ಕಳೆದ ವಾರ ರೈತರಿಗೆ ಪರಿಹಾರ ಕೊಡತಕ್ಕಂಥ ನಿಟ್ಟಿನಲ್ಲಿ 5 ಪರಿಹಾರದ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 5 ಪರಿಹಾರದ ಆಯ್ಕೆಗಳು ಅಂತಂದ್ರೆ ನಗದು ಪರಿಹಾರ ಅಂತೇಳಿ. ನಗದು ಪರಿಹಾರ ಏನು ಮಾರುಕಟ್ಟೆ ದರನ ಪರಿಶೀಲಿಸಲಿಲ್ಲ, ಗೈಡ್ಲೈನ್ಸ್ ದರ ಏನು ಮಾರ್ಗಸೂಚಿ ದರದ ಪ್ರಕಾರ 2 ಪಟ್ಟು 3 ಪಟ್ಟು ಕೊಡ್ತೀವಿ ಅಂತೇಳಿ ಒಂದು ಪರಿಹಾರ ಆಯ್ಕೆ. ಎರಡನೇದೊಂದು TDR ಕೊಡ್ತಕ್ಕಂಥದ್ದು, FIR ಕೊಡ್ತಕ್ಕಂಥದ್ದು. 4ನೇದೊಂದು ಏನು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಬಿಡಿಯ ಬಡಾವಣೆಯಲ್ಲಿ 40% ಜಾಗ ಕೊಡ್ತೀವಿ. ಮತ್ತೇನು PR ರಸ್ತೆ ಹೊಂದಿಕೊಂಡಂತೆ ಇರತಕ್ಕಂಥದ್ರಲ್ಲಿ 35% ಕೊಡ್ತೀವಿ ಅಂತ. ಏನು 100 ಮೀಟರ್ ಇವತ್ತು ಏನು ಭೂಸ್ವಾಧೀನ ಆಗಿದೆ ಈ ಯೋಜನೆಯಲ್ಲಿ 65 ಮೀಟರ್ ರಸ್ತೆ ಮಾಡಿ ಉಳಿಕೆ 35 ಮೀಟರ್ ಅಲ್ಲಿ 35% ರೈತರಿಗೆ ವಾಣಿಜ್ಯ ಭೂಮಿ ಕೊಡ್ತೀವಿ ಅಂತಕ್ಕಂತ ಹೇಳಿ 5 ಒಂದು ಪರಿಹಾರ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಇದು 5 ಆಯ್ಕೆಗಳಲ್ಲೂ ಕೂಡ ಗೊಂದಲಗಳಿದೆ. 5 ಆಯ್ಕೆಗಳು ಕೂಡ ಇವತ್ತು ರೈತರಿಗೆ ಮರಣ ಶಾಸನ ಆಗ್ತಕ್ಕಂಥ ಆಯ್ಕೆಗಳಿರಲ್ಲ. ರೈತರ ಕುಟುಂಬಗಳು ಮರಣ ಶಾಸನ ಆಗ್ತದೆ ಇವೆಲ್ಲ ಮಾಡಿರ್ತಕ್ಕಂಥ ಸರ್ಕಾರ. ಈಗಾಗಲೇ 20 ವರ್ಷಗಳಿಂದ ಕೂಡ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ನಿರಂತರವಾಗಿ. ಈ ನಮ್ಮನ್ನ ಆಳ್ತಕ್ಕಂಥ 3 ಪಕ್ಷದ ಸರ್ಕಾರಗಳು ಕೂಡ ರೈತರನ್ನ ವಂಚನೆ ಮಾಡ್ತಾನೆ ಬಂದಿದ್ದಾರೆ. ಇವತ್ತೇನು ಈ ಕೊಟ್ಟಿರ್ತಕ್ಕಂಥ 5 ಆಯ್ಕೆಗಳಲ್ಲಿ ಸ್ಪಷ್ಟವಾಗಿ ಇವರು ಸರ್ಕಾರ ನಿಗದಿ ಮಾಡಲಿಲ್ಲ. ಇವತ್ತು ದೇಶದಲ್ಲಿ 2003 ಕಾಯ್ದೆ ಇದೆ. ಇಡೀ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅನ್ವಯಿಸಿ ರೈತರ ಹಿತದೃಷ್ಟಿಯಿಂದ ಇವತ್ತು ಪರಿಹಾರ ಮತ್ತೆ ಪುನರ್ವಸತಿ ಕೊಡ್ತಕ್ಕಂಥದ್ದು ಈ ದೇಶದ ಕಾನೂನು ಇದೆ. ಈ ಕಾನೂನನ್ನ ಅಳವಡಿಸ್ಕೊಂಡು ಮಾಡಬೇಕಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಏನು ಈ ದಳ್ಳಾಳಿಗಳು ಮತ್ತೆ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕಾಗಿ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಹೇಳಿ ಒಂದು ಮರು ನಾಮಕರಣ ಮಾಡಿಕೊಂಡು ರಸ್ತೆನ ತಿರುಚಿ ಬಿಸ್ನೆಸ್ ಮಾಡಕ್ ಹೊರಟಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ನಾವು ಈ ಸರ್ಕಾರವನ್ನು ನೇರವಾಗಿ ಪ್ರಶ್ನೆ ಮಾಡಬೇಕಾಗ್ತದೆ. ನಿಮ್ಗೆ ನಿಜವಾಗಲೂ ಇಚ್ಛಾಶಕ್ತಿ ಇದ್ದಿದ್ರೆ, ಮಾನ ಮರ್ಯಾದೆ ಏನಾದ್ರು ನಿಮ್ಗಿದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ನೀವು ಹೇಳ್ತೀರಿ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ರಸ್ತೆ ಮಾಡ್ತೀವಿ ಅಂತ. ಅಲ್ಲ ಸ್ವಾಮಿ, ಬೆಂಗಳೂರು ಜನಕ್ಕೆ ಟ್ರಾಫಿಕ್ ಜಾಮ್ ಆಗ್ತಾ ಇಲ್ಲ. ಇವತ್ತು ಪೆರಿಫೆರ ರಿಂಗ್ ರಸ್ತೆ ಹೋಗ್ತಕ್ಕಂಥ 74 ಹಳ್ಳಿಗಳ 20,000 ಕುಟುಂಬಗಳ ಮನೆಗಳು ಟ್ರಾಫಿಕ್ ಜಾಮ್ ಆಗಿದೆ. ಮನೆಗಳಲ್ಲಿ ನಮಗೆ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು, ನಮ್ಮ ಸಂಸಾರಗಳು ಹದಗೆಟ್ಟಿದ್ದಾವೆ. ಇದು ಯೋಚನೆ ಮಾಡೋದು ಯೋಗ್ಯ ಅಲ್ವಾ ನಿಮ್ಗೆ? ರಸ್ತೆ ಮಾಡ್ತೀವಿ ಎಸೆನ್ಷಿಯಲ್ ಅಂತ ಇಷ್ಟು ದಿನ ಮಾತನಾಡ್ತಾ ಇದ್ರಲ್ಲ ನೀವು ಸರ್ಕಾರಗಳು.
ಯಾವುದೇ ಸರ್ಕಾರಗಳಾಗಿರ್ಲಿ, ಡಿ ಕೆ ಶಿವಕುಮಾರ್ ಆಗಿರ್ಲಿ, ಕುಮಾರಸ್ವಾಮಿ ಅವರಾಗಿರ್ಲಿ, ಬಿಜೆಪಿ ಸರ್ಕಾರದ ಮಂತ್ರಿಗಳಾಗಿರ್ಲಿ, ಎಸೆನ್ಷಿಯಲ್ 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 ಅಂತ ಮಾತನಾಡ್ತಿದ್ರಲ್ಲ, ಈಗ ಎಲ್ಲೋಗಿದ್ದೀರಿ ಸ್ವಾಮಿ ನೀವು? ಕುಮಾರಸ್ವಾಮಿ ಅವರೇ, ವಿರೋಧ ಪಕ್ಷದ ನಾಯಕರು ಬಿಜೆಪಿ ಅವರು ಏನ್ ಕತ್ತ ಕಾಯ್ತಿದ್ದೀರಾ ನೀವು? ಎಸೆನ್ಷಿಯಲ್ ಅಂತ ಮಾತನಾಡ್ತಾ ಇದ್ರಲ್ಲ ನೀವೆಲ್ಲ, ಇದು ನೀವು ಸರ್ಕಾರ ನಡೆಸಬೇಕಾದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ದಳ್ಳಾಳಿಗಳನ್ನ ಇಟ್ಕೊಂಡು ಸಾವಿರಾರು ಕೋಟಿ ಲೂಟಿ ಮಾಡೋದಕ್ಕೆ ರೈತರ ಜಮೀನುಗಳನ್ನ ಇನ್ನೂ ಒಂದಷ್ಟು ಭೂಸ್ವಾಧೀನ ಮಾಡಿಕೊಂಡು ಅವ್ರನ್ನ ರೈತರನ್ನ ವಂಚನೆ ಮಾಡಕ್ ಕೊಟ್ಟಿದ್ದೀರಲ್ಲ ನೀವು. ಇದನ್ನ ಯಾಕೆ ಪ್ರಶ್ನೆ ಮಾಡಬಾರ್ದು ನೀವು? ಯಾಕೆ ಪ್ರಶ್ನೆ ಮಾಡಬಾರ್ದು? ಎಸೆನ್ಷಿಯಲ್ ಏನು ಎಸೆನ್ಷಿಯಲ್? ನಮ್ಮ ಕುಟುಂಬಗಳು ನಿಜವಾದ ಎಸೆನ್ಷಿಯಲ್. ಸಂವಿಧಾನಬದ್ಧವಾಗಿ ಇವತ್ತು ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಎಲ್ಲ ಹಕ್ಕುಗಳು ಸಿಗಬೇಕಂತ ಹೇಳಿ ಸಂವಿಧಾನದಲ್ಲಿ ಇದೆ. ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ನೀವು ಕಾಂಗ್ರೆಸ್ ಸರ್ಕಾರದವರು ಇವತ್ತು ಯಾಕೆ ನಮ್ಮ ಕುಟುಂಬಗಳು ಕೂಡ ಎಸೆನ್ಷಿಯಲ್ ಅಲ್ವಾ?